Okay, fine, learners, and today we shall move on to discuss about the most important one of the leading premier institution, ಕೇಬ್ ಲೈಕ್ ದಿ ನೂಪಾ. ಇನ್ನೊಂದು ನೂಪಾ ಅಂತ ಬರುತ್ತೆ. ಆ ನೂಪಾ ಮತ್ತು ಕೇಬ್ ಇವು ಎರಡೂ ಕೂಡ ಏನಾಗಿದವು ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ, ಪಾಲಿಸಿಗಳಿಗೆ ಅಡ್ವೈಸರಿ ಬೋರ್ಡ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಕೇಬ್ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್ ಅಂತ ನಾವಿಲ್ಲಿ ಹೇಳ್ತೀವಿ. ಓಕೆ, ಈ ಕೇಬ್ ಏನ್ ಮಾಡುತ್ತೆ ಮುಖ್ಯವಾಗಿ ಅಂತಂತಂದ್ರೆ ನೋಡ್ಬೋದು ನಾವಿಲ್ಲಿ ಮುಖ್ಯವಾಗಿ ಕೇಬ್ ಏನ್ ಮಾಡುತ್ತೆ. ಓಕೆ, ಸೆಂಟ್ರಲ್ ಬೋರ್ಡ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್, ಕೇಂದ್ರೀಯ ಓಕೆ ಶಿಕ್ಷಣ ಸಲಹಾ ಮಂಡಳಿ, ಕನ್ನಡದಲ್ಲಿ CABE, ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿ, CAB. ಓಕೆ, ಸೊ ಇದಕ್ಕೆ ನಾವು ಕೇಬ್ ಅಂತ ಕರಿತೀವಿ. ಏನ್ ಹೇಳುತ್ತೆ ಹಾಗಾದ್ರೆ ಇದು ಕೇಬ್ ಯಾವಾಗ ಸ್ಥಾಪನೆ ಆಯ್ತು? ವೆನ್ ಇಟ್ ವಾಸ್ ಎಸ್ಟಾಬ್ಲಿಷ್, ವಾಟ್ ಆರ್ ದ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಇನ್ವಾಲ್ವ್ಡ್ ವಿತ್ ದಿಸ್ ಕೇಬ್ ಟು ಲುಕ್ ಆಫ್ಟರ್ ದ education system and management administration at the central level. Move on to this one now here. Okay, the Central Advisory Board of Education, or CABE, is the apex advisory body responsible for advising the central and the state governments in the field of education. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಅಪೆಕ್ಸ್ ಅಂತ ಕರಿತೀವಿ. ಅಪೆಕ್ಸ್ ಅಂದ್ರೆ ಏನು? ಒಂದು ಮಹೋನ್ನತವಾಗಿರ್ತಕ್ಕಂತಹ ಒಂದು ಸಲಹಾ ಸಂಸ್ಥೆ, CABE, ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿ ಇದಾಗಿದ್ದು, ಇದು ರಾಜ್ಯ ಸರ್ಕಾರ ಅಲ್ಲದೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಲಹೆಯನ್ನ ನೀಡತಕ್ಕಂಥ ಒಂದು ಸಂಸ್ಥೆಯಾಗಿದೆ. In the field of education, altogether they have taken the entire field of the education system. It may include any kind of the education system, primary, secondary, tertiary or higher education system, or secondary education system, technical education system, or social adult education, women's educations, whatever the system of the educations are there. So it will look after all the system of the education and it will frame the policy accordingly. It will guide to the central government. Okay, ಕೇಂದ್ರ ಸರ್ಕಾರಕ್ಕೆ ಅದು ಪ್ರಾಥಮಿಕ, ಪ್ರೌಢ ಅಥವಾ ವಿಶೇಷ ಶಿಕ್ಷಣ ಇರಬಹುದು, ಅಂಗವಿಕಲರ ಶಿಕ್ಷಣ ಇರಬಹುದು, ಅಥವಾ ಈ ಅಡಲ್ಟ್ ವಯಸ್ಕರ ಶಿಕ್ಷಣ ಇರಬಹುದು, ವಿಶ್ವವಿದ್ಯಾಲಯದ ಶಿಕ್ಷಣ ಇರಬಹುದು, ತಾಂತ್ರಿಕ ಶಿಕ್ಷಣ ಇರಬಹುದು, ಅಥವಾ ವೈದ್ಯಕೀಯ ಶಿಕ್ಷಣ ಇರಬಹುದು. ಹೀಗೆ ಯಾವುದೇ ಬಗೆಯ ಶಿಕ್ಷಣ ಇದ್ರೂ ಕೂಡ, ಯಾವುದೇ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲಹೆಯ ಮೂಲಕವಾಗಿ ನೀಡತಕ್ಕಂತ ಒಂದು ಸಲಹಾ ಸಂಸ್ಥೆಯಾಗಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಅಪೆಕ್ಸ್ ಅಂತ ಹೇಳ್ತಾರ ಅವರು, ಅಪೆಕ್ಸ್ ಅಡ್ವೈಸರಿ ಬಾಡಿ ಟು ದಿ ಸೆಂಟ್ರಲ್ ಗವರ್ಮೆಂಟ್, ಲೈಕ್ ನೂಪಾ ಅಂತ ನಾನು ನಿಮ್ಗೆ ಹೇಳಿದ್ದೀನಲ್ಲ, ಇವೆರಡೂ ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಂಸ್ಥೆಗಳು. ತದನಂತರದಲ್ಲಿ ನಿಮ್ದು NCERT, UGC ಅವೆಲ್ಲವುಗಳು ಕೂಡ ಬರ್ತಾ ಹೋಗ್ತಾವ. When it was established, it was first established in the year 1920 but was dissolved later. It again came into existence in the year 1935. It is the highest and the oldest advisory board for the governments in educational domain. No other bodies exist as an advisory body to the government of India before the independence, as we learned it very well. This is the foremost body established in the year of 1920. See here, 1920ರಲ್ಲಿಯೇ ಅತ್ಯಂತ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂತಹ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಲಹೆ ನೀಡತಕ್ಕಂತಹ ಒಂದು ಸಂಸ್ಥೆಯಾಗಿ ಸ್ಥಾಪಿಸಲ್ಪಡ್ತು. Later on it was dissolved due to several reasons.
ಅನೇಕ ಕಾರಣಗಳಿಂದಾಗಿ ಏನಾಗ್ತಾ ಹೋಯ್ತು, ಅದನ್ನ ಮುಚ್ಚಲಾಯ್ತು. ಓಕೆ, ಅಗೇನ್ ಇನ್ ದಿ ಇಯರ್ ಆಫ್ 1935 it again came into existence. ಮತ್ತೆ ಇದು 1935ರಲ್ಲಿ ಸ್ಥಾಪಿತವಾಯಿತು. It is the highest and the oldest advisory body for the government in educational domain. ಅತ್ಯಂತ ಉನ್ನತವಾಗಿರ್ತಕ್ಕಂತಹ, ಅತ್ಯಂತ ಹಳೆಯದಾಗಿರ್ತಕ್ಕಂತಹ ಸರ್ಕಾರಗಳಿಗೆ ಒಂದು ಸಲಹೆ ನೀಡತಕ್ಕಂತಹ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಯಾಗಿದೆ. Okay, these are the introductory words about the CAPE CAPE. Move on to now objectives. What are the objectives to establish this CAPE? ಈ ಒಂದು ಕೇಂದ್ರೀಯ ಶಿಕ್ಷಣ ಸಲಹಾ ಮಂಡಳಿಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು ಏನು? ಉದ್ದೇಶಗಳು, I will take you to the objectives now. The first one is to provide suggestions to all the educational institutions of the country in preparing the syllabus. See here, you take out this broader spectrum of these functions or objectives of the NCABE. It gives the suggestions to all the educational institutions of the country in preparing the syllabus. If anybody wants to prepare the syllabus, surely it will give the suggestions to them. How should be the syllabus with respect to any source or any type of the education system? It can seek, say for example, if NCERT seeks, how should be our education system in the contemporary situations? ಇಂದಿನ ಸಮಕಾಲೀನ ವ್ಯವಸ್ಥೆಯಲ್ಲಿ NCERT ಅವರು ಕೇಳಿದ್ರೆ ಅಂದ್ರೆ ಸ್ಕೂಲ್ ಸಿಸ್ಟಮ್ ಹೇಗಿರ್ಬೇಕಂದ್ರೆ ಇಟ್ ವಿಲ್ ಗಿವ್ ದಿ ಸಜೆಷನ್ಸ್ ಆಟ್ ಇಟ್ ಇನ್ವಾಲ್ವ್ಸ್ ದಿ ನಂಬರ್ ಆಫ್ ಎಕ್ಸ್ಪರ್ಟ್ಸ್, ಡೈವರ್ಸಿಫೈಡ್ ಎಕ್ಸ್ಪರ್ಟ್ಸ್ ಬಿಲಾಂಗ್ಸ್ ಟು ದ ಡಿಫರೆಂಟ್ ಡೊಮೇನ್. ಈ CAB ಅಲ್ಲಿ ಏನಿರ್ತಾರೆ ಅಂತಂದ್ರೆ ವಿವಿಧ ಶೈಕ್ಷಣಿಕ ವಲಯದ ಗಣ್ಯರಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ವಾಟ್ ಆರ್ ದಿ ಕಂಟೆಂಪರರಿ ಡೈನಾಮಿಕ್ ಚೇಂಜಸ್ happening across the globe. They want to inculcate such newer and novel ideas to bring into the system of the school education if the NCERT wants. NCERT ಕೇಳಿದ್ರೆ ಅಂದ್ರೆ ಅವ್ರಿಗೂ ಕೂಡ ಏನ್ ಮಾಡ್ತಾರೆ, ಅವರು ಸಜೆಷನ್ ಕೇಳ್ತಾರೆ. Similarly to the NCT, to the UGC, to the other statutory bodies in the field of the education system. Even it will guide to the central as well as the state governments. This is the first one. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಪಠ್ಯಕ್ರಮ ಯಾವ ರೀತಿ ರಚನೆ ಮಾಡಬೇಕು, ಪಠ್ಯವಸ್ತುವನ್ನು ಯಾವ ರೀತಿ ರಚನೆ ಮಾಡಬೇಕು ಎಂಬುದರ ಕುರಿತಾಗಿ ಏನ್ ಕೊಡ್ತಾ ಹೋಗ್ತಾರೆ, ಅವರು ಸಲಹೆಯನ್ನ, ಸಜೆಷನ್ಸ್ ಗಳನ್ನ, ಸೂಚನೆಗಳನ್ನ ಕೊಡ್ತಾರೆ CAB ಅವರು. ಸೆಕೆಂಡ್ ಒನ್, ಟು ಪ್ರೊವೈಡ್ ಅ ಕಾಮನ್ ಪ್ಲಾಟ್ಫಾರ್ಮ್ ಫಾರ್ ದಿ ಸ್ಟೇಟ್ and the center to share their views about improving the educational standards. Okay, now the focus in the second statement is to improve the educational standards. Not only establishing the schools, colleges or the educational institutions across the system, that's all okay. They are involved in improvisation of the educational standards by bringing the central as well as the state government respective departments and the universities. They will establish such platform to them. ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವೆರಡೂ ಕೂಡಿ ಹೇಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ಮೂಲಕವಾಗಿ ಶೈಕ್ಷಣಿಕವಾಗಿರ್ತಕ್ಕಂತಹ ಗುಣಾತ್ಮಕತೆಯನ್ನ ತರೋದಕ್ಕೆ ಪ್ರಯತ್ನವನ್ನ CAB ಅವರು ಮಾಡ್ತಾರೆ ಅಥವಾ CAB ಮಾಡುತ್ತದೆ. Third one, to advise the state and the central government regarding any kind of educational question. Sometimes there will be dilemma originate as a result of some issues encounter in the field of the education system within the government of the central as well as the state.
In such junctures, so surely they will seek the advice from the CAB. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂತ ಯಾವುದಾದ್ರೂ ಒಂದು ಪ್ರಶ್ನೆಗಳನ್ನ ಅವ್ರ ಮುಂದೆ ಇಟ್ರಂದ್ರೆ, CAB ಅವ್ರ ಮುಂದೆ ಇಟ್ರಪ್ಪ ಅಂದ್ರೆ ಅದಕ್ಕೆ ಅವ್ರು ಏನ್ ಕೊಡ್ತಾ ಹೋಗ್ತಾರೆ, ಅವರು ಸಲಹೆಯನ್ನ ಕೊಡ್ತಾರೆ. They will advise on any kind of any sort of the issues related to the any field of the government. Therefore, whatever the educational question which are tabled on the CAB, definitely CAB will give the advice to them. Okay, next one, appoint committees for making recommendations on educational issues. If any severe issues arises in the field of the education system or domain, so definitely they will make separate committees to look after, to study, to investigate that, and find out the what are the causes for such educational issues, and then they will frame the committee, and committee will move on to that particular issues, and they will study on this one. They will go for investigating and exploring, what are the reasons behind it in regard to that particular issues. That committee will look after it, and such committees are formulated by the what we call as the CAPE. Okay, ಕೆಲವೊಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತ ಸಾಕಷ್ಟು ಸಮಸ್ಯೆಗಳು ಬಂದ್ಬಿಡ್ತಾವೆ. ಈಗ ಬಂದ್ಬಿಟ್ಟಿದೆ COVID-19 ನಿಮ್ಗೆ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಿಳಿಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕಾಗ್ತೈತಿ, they have to get into place their issues before the CAB. ಅವ್ರ ಮುಂದೆ ಇಟ್ರಂದ್ರೆ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ರೀತಿಯ ಕಮಿಟಿಗಳನ್ನು ಮಾಡ್ತಾರೆ. ಇಫ್ ದ ಪ್ರಾಬ್ಲಮ್ is very much severe, if the problem is not so easy to solve the problems, if the problem is in a complex nature, so that time it will formulate the committee, appoint the committee will go through it. Okay, so ಇಂತಹ ಒಂದು ಮಂಡಳಿಗಳನ್ನ, ಸಮಿತಿಗಳನ್ನ ಆಯಾ ಬಗೆಯ ವಿವಿಧವಾಗಿರ್ತಕ್ಕಂಥ ಶೈಕ್ಷಣಿಕ ವಿಷಯಗಳ ಮೇಲೆ ಇದು ಕಮಿಟಿಗಳನ್ನು ರಚನೆ ಮಾಡತಕ್ಕಂತಹ ಒಂದು ರೆಕಮೆಂಡೇಶನ್ ಅನ್ನ ನೀಡುತ್ತದೆ. The last one, to ask for experts review and information and suggestions from various government agencies, non-government organizations and institutions in matters pertaining to education. See here, it is not only giving the advice to that of the related bodies, it has to obtain and gather the information from the respective state governments in regard to educational achievements, educational issues or contemporary education system. ಈಗ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಈಗ ಸರ್ಕಾರಿ ಶಾಲೆಗಳ ಬಗ್ಗೆ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಬಗ್ಗೆ ಆಗ್ಲಿ ಮಾಹಿತಿ ಬೇಕಪ್ಪ ಅಂದ್ರೆ ಅದು ಕೇಬ್ದವರು ಆಯಾ ಗೌರ್ಮೆಂಟ್ ಏನ್ ಮಾಡ್ತಾರೆ, ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ, ಅವ್ರು ಕಳಿಸ್ಕೊಡಿ ಅಂತ ಹೇಳಿ, ನಮ್ಗೆಲ್ಲ ಈ ತರ ಮಾಹಿತಿ ಬೇಕಾಗಿದೆ. ದೇ ವಿಲ್ seek for the statistics and data and the nature of that particular that educational related aspect, and they will approach even to the non-government organizations or various government agencies, or even they can ask for any expert committee to look after this one. ಯಾವುದೇ ಒಬ್ಬ ಫೀಲ್ಡ್ ನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ, ಆ ಎಕ್ಸ್ಪರ್ಟ್ ಗೆ ಕೊಟ್ಟು ಇದು ಸ್ವಲ್ಪ ರಿವ್ಯೂ ಮಾಡ್ರಿ, ನೋಡ್ರಿ, ಸ್ವಲ್ಪ ಗಮನ ಹರಿಸಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೊಡ್ರಿ ಅಂತ ಕೇಳ್ತಾರ ಅವರು. They will ask expert to review and seek the whatever the suggestions from that of the respective agencies, non-government organizations. ಸರ್ಕಾರೇತರ ಸಂಸ್ಥೆಗಳಿಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಮಾಡ್ತಾರೆ. ಈಗ ಕೆಲವು ಸಂದರ್ಭದಲ್ಲಿ ನೀವು ನೋಡ್ಬೋದು, ಏನು ಯುನಿಸೆಫ್ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ, ಹೌದಾ? ಇಲ್ಲೇ ವಿಪ್ರೋ ನಿಮ್ಗೆ ಗೊತ್ತಿದೆ, ಒಂದು ಸಾಫ್ಟ್ವೇರ್ ಕಂಪ್ನಿ, ಅವ್ರದ್ದು ಕೂಡ ಏನ್ ಮಾಡ್ತಾ ಇದಾರೆ, ಅವರು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ತಮ್ಮದೇ ಪಾಲಿಸಿ ಮಾಡ್ತಾ ಇದ್ದಾರೆ. ಇನ್ಫೋಸಿಸ್ ದವರು ಕೂಡ ಏನೇನ್ ಮಾಡ್ತಾ ಇದ್ದಾರೆ ಕೆಲವೊಂದು ಸಂದರ್ಭಗಳಲ್ಲಿ,
ಸೊ ಇಂತಹ ಒಂದು ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ಗಳು ಏನಿದವು ಅವರ ಹತ್ರನೂ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಇವರು ಸಜೆಷನ್ಸ್ ಅನ್ನ ಕೇಳ್ತಾರೆ. ಓಕೆ, ಸೊ ಈ ಒಂದು ಸಂಸ್ಥೆಗಳಿಂದ ಕೇಳಬಹುದು ಅಥವಾ ವಿಶ್ವವಿದ್ಯಾಲಯಗಳಿಂದ ಕೂಡ ಕೇಳಬಹುದು. ದೇ ಕ್ಯಾನ್ ಸೀಕ್ ದಿ any kind of the information, reviews and suggestions from that of the any expert persons or from the government agencies, universities, colleges, even seek the permission from non-government organizations and institutions. So these are the 1, 2, 3, 4, 5 main objectives which are in the list of the advisory Central Advisory Board of Education, CABE, established first time in the year 1920, later on dissolved, again second time came into existence in the year of 1935. Then move on to next one now here. Functions. What are the functions of this CABE? ಇದರ ಫಂಕ್ಷನ್ಸ್ ಏನು, ಹಾಗಾದ್ರೆ ಕಾರ್ಯಗಳು ಏನು, ಹಾಗಾದ್ರೆ ಈ ಕೇಬ್ದ ಕಾರ್ಯಗಳು ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ನಮ್ಗೆ ಇವಾಗ. ಓಕೆ, ಇಟ್ ರಿವ್ಯೂ ದಿ ಕಾರ್ಯಗಳು. ನಾವು we shall eye on the what are the functions of the CABE. CAB CABE ದ ಫಂಕ್ಷನ್ಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ ನಮಗೆ. It review the progress of educational standards from time to time. From time to time means during the regular interval of time, the educational standards, the progress, is it advancing according to the set standards and the norms or not. ಈಗೊಂದು ಟೆಕ್ನಿಕಲ್ ಎಜುಕೇಶನ್ ಇದೆ, ಹೌದಾ? ಈ ಪಾಲಿಟೆಕ್ನಿಕ್ಗಳನ್ನ ಸ್ಟಾರ್ಟ್ ಮಾಡ್ಬೇಕಾಗ್ತದೆ, ಸ್ಟಾರ್ಟ್ ಮಾಡಿದ್ದಾರೆ, ನಾಮ್ಸ್ ಇದಾವು, ನಾಮ್ಸ್ ಫಾಲೋ ಮಾಡ್ತಾ ಇದ್ದಾರೋ ಇಲ್ಲವೋ ಅನ್ನೋದನ್ನ ನೋಡ್ಬೇಕಾಯ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ರಿವ್ಯೂ ದಿ ಪ್ರೋಗ್ರೆಸ್ ಆಫ್ ದಟ್ ಪರ್ಟಿಕ್ಯುಲರ್ ಲೆವೆಲ್ ಆಫ್ or domain of institutions or the section of the institution from time to time. It can plan from time to time. Say for example, every year they can look out all these matters, or for every 2 years they can go for that particular quality related or standard related aspect in the technical education or primary education, pre-primary educations, or the educations related even to the medical sectors or social sectors. Okay, hige from time to time they will review the progress. Move on to next one. Appraises the educational policies implemented by the state and central government. Appraises, look after it, verify it, examine it. Whatever the policies are implemented by not only the state government, even includes the central government respective educational department and the bodies. ಕೇಂದ್ರ ಸರ್ಕಾರದ ಏನು ಪಾಲಿಸಿಗಳಿರ್ತಾವು, ರಾಜ್ಯ ಸರ್ಕಾರದ ಪಾಲಿಸಿಗಳು ಏನಿರ್ತಾವು, ಅಥವಾ ಇವೆರಡರ ಪಾಲಿಸಿಗಳು ಏನಿರ್ತಾವು, ಇವೆಲ್ಲವುಗಳನ್ನ ಏನ್ ಮಾಡ್ತಾ ಹೋಗ್ತೈತಿ, ಅದು ಮೌಲ್ಯಮಾಪನ ಮಾಡ್ತಾ ಹೋಗ್ತೈತಿ. ಇಟ್ ಈಸ್ ಅಸೆಸಿಂಗ್ ಅಂಡ್ ಇವ್ಯಾಲ್ಯುಯೇಟಿಂಗ್, ಎಕ್ಸಾಮಿನಿಂಗ್ all the policies, to what extent these upheld the standards, quality and the norms according to that of the, are at par with the plan. And later on, not only that, it also advises the state central governments about the coordination of various non-government and government education for the betterment of the educational development in India. Listen here, sir. No other such type of the central advisory body works in this regard. ಈಗ NCERT ಇವ್ರು ಏನ್ ಮಾಡ್ತಾರೆ, ಬರೀ ಸ್ಕೂಲ್ ಎಜುಕೇಶನ್ ಬಗ್ಗೆ ಅಪ್ ಟು 12th ಎಜುಕೇಶನ್ ಬಗ್ಗೆ ಅಷ್ಟೇ ನೋಡ್ತಾರೆ. NCT ಏನ್ ಮಾಡುತ್ತೆ, ಟೀಚರ್ ಎಜುಕೇಶನ್ ಬಗ್ಗೆ ಅಷ್ಟೇ ನೋಡುತ್ತೆ. MCI, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ಇದು ಸೆಂಟ್ರಲ್ ಸ್ಟ್ಯಾಟ್ಯುಟರಿ ಬಾಡಿ. ಹಾಗಾದ್ರೆ ಇದೇನ್ ಮಾಡುತ್ತೆ, ಇದು ವೈದ್ಯಕೀಯ ಶಿಕ್ಷಣ, MBBS, MD, ಆಯುರ್ವೇದ ಇವೆಲ್ಲ ಏನದಾವಲ್ಲ, ಇವೆಲ್ಲ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆ, ಇದ್ರ ಬಗ್ಗೆ ಅಷ್ಟೇ ನೋಡುತ್ತೆ. AICTE, ಇದು ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ ಅಷ್ಟೇ ನೋಡುತ್ತೆ, ಹೌದಾ? ಹಾಗಾದ್ರೆ ಇವೆಲ್ಲವನ್ನು ಒಟ್ಟಿಗೆ ಒಂದೇ ಅಂಬ್ರೆಲಾದಲ್ಲಿ, ಒಂದೇ ಒಂದು ವ್ಯವಸ್ಥೆಯಲ್ಲಿ, ಒಂದೇ ಒಂದು
ಏನಂತ ಹೇಳ್ತೀವಿ, ಮೇಲ್ಛಾವಣಿಯ ಅಡಿಯಲ್ಲಿ ತರ್ತಕ್ಕಂಥ ಒಂದೇ ಒಂದು ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಕೇಬ್ ಅಂತಕ್ಕಂಥದ್ದು. ಆಲ್ಸೋ ಅಡ್ವೈಸಸ್ ದಿ central and state governments about the coordination of various government and non-government agencies. ಕೋಆರ್ಡಿನೇಷನ್ ತರುತ್ತೆ ಇದು ಎಲ್ಲ ಗೌರ್ಮೆಂಟ್ ಏಜೆನ್ಸಿನೂ ತರ್ತೈತಿ, ಪ್ರೈವೇಟ್ ಸಂಸ್ಥೆಗಳನ್ನು ತರ್ತೈತಿ, ಸರ್ಕಾರೇತರ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಸರ್ಕಾರೇತರ ಸಂಸ್ಥೆಗಳನ್ನು ಕೂಡ ಒಟ್ಟುಗೂಡಿಸಿ ಸಹಯೋಗವನ್ನ ಮಾಡ್ತಾ ಹೋಗ್ತೈತಿ. ಯಾಕೆ ಅಂದ್ರೆ for the betterment of the educational development of the country. The progress and development of the India is the main motto behind all these activities of the functions of the what we call as CABE. ಸೊ ಇವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಇದಾವೆ ಅಂತೇಳಿ. ಇದರ ಮುಖ್ಯವಾಗಿರ್ತಕ್ಕಂಥ ಕಚೇರಿ ಡೆಲ್ಲಿಯಲ್ಲೇ ಇದೆ. ಓಕೆ, ಸೊ ಇದು ಏನಿದೆ ಮತ್ತಿನ್ನ ಸ್ವಲ್ಪ ಇದ್ರದ್ದು ಲಿಂಕ್ ನೀವು ನೋಡ್ಕೋಬಹುದು. ಓಕೆ, ಇಲ್ಲಿ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಕಾಣ್ತದೆ, ಯು ವಿಲ್ ಬಿ ಡೈರೆಕ್ಟೆಡ್ ಟು MHRD ಡಾಕ್ಯುಮೆಂಟ್ಸ್ ರಿಪೋರ್ಟ್ ಬೋರ್ಡ್ ಆಫ್ ಎಜುಕೇಶನ್, ಇಲ್ಲಿ ಹೋಗ್ತೀರಿ. ಓಕೆ, ಸೊ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಲ್ಲಿ ಬಂದಿದೆ, ನೋಡ್ತಾ ಇದ್ದೀರಿ ನೀವು. ಯು ಹ್ಯಾವ್ ಗಾನ್ ಥ್ರೂ ಇಟ್. Okay, I think here you will not get the link, it seems so. Institutions, fine. So ಈ ರೀತಿಯಾಗಿ ನೀವು ಕೇಬನ್ನ ಮುಖ್ಯವಾಗಿ ನೋಡ್ಕೋಬಹುದು ಅಂತಕ್ಕಂಥದ್ದು. Okay, another one institutions, NUPA. Let us move on to this one. NUEPA, NUPA website. Let us go for this one, website in this one. So ಹಾಗಾದ್ರೆ NUPA, National Institute of Educational Planning and Administration. ಈ NUPA ಇದು ಹೇಗೆ ಕೆಲಸ ಮಾಡುತ್ತೆ, ಇದರದ್ದು ವೆಬ್ಸೈಟ್ ಏನು ಇಲ್ಲಿ ಕೊಟ್ಟಿದ್ದಾರೆ, ನೋಡಬಹುದು ನೀವು. NUPA, National Institute of Educational Planning and Administration. It is a deemed to be ಯೂನಿವರ್ಸಿಟಿ. ಇದಕ್ಕೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂದ್ರೆ ಯೂನಿವರ್ಸಿಟಿಯ ಒಂದು ಸ್ವಾಯತ್ತತೆಯನ್ನ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ದ ಅಡ್ವೈಸರಿ ಬಾಡಿ, ಇದು ಅಡ್ವೈಸರಿ ಬಾಡಿ ಅಲ್ಲ. ಓಕೆ, ಇಟ್ ಈಸ್ ಅ ಯೂನಿವರ್ಸಿಟಿ, ಬಟ್ ಈ ಕ್ಯಾನ್ ಗೈಡ್ ಅಂಡ್ ಗಿವ್ ದ ಅಡ್ವೈಸಸ್ ಅಂಡ್ ಟೇಕ್ ಔಟ್ ದಿ ಆಲ್ ದ ರಿಸರ್ಚ್ ವರ್ಕ್ ಇನ್ ದಿ ಫೀಲ್ಡ್ ಆಫ್ ದಿ ಎಜುಕೇಶನ್. ಕನ್ನಡದಲ್ಲಿ ರಾಷ್ಟ್ರೀಯ ಶಿಕ್ಷಣ ಯೋಜನೆ ಮತ್ತು ಆಡಳಿತ ಸಂಸ್ಥೆ, ರಾಷ್ಟ್ರೀಯ ಶಿಕ್ಷಣ ಯೋಜನೆ ಮತ್ತು ಆಡಳಿತ ಸಂಸ್ಥೆ ಅಂತ ಇಲ್ಲಿ ಹೇಳ್ತೀವಿ. ಇದು ಹೋಮ್ ಪೇಜ್, ಮುಖಪುಟ ಇದು ನೀವು ನೋಡ್ಬೋದು. ಇಲ್ಲಿ ಹೋಮ್ ಪೇಜ್ ನಲ್ಲಿ ನೀವು ಕಾಣ್ತಾ ಇದ್ದೀರಿ ಇದು. ಓಕೆ, ಹಾಗಾದ್ರೆ ಏನು, ನೀವು ಒಂದು ಹೋಮ್ ಪೇಜ್ಗೆ ಹೋದ್ರೆ ಇಲ್ಲಿ ಕಾಣ್ತೈತಿ ನಿಮ್ಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ deemed to be university, established by the Ministry of Human Resource Development, Government of India, is a premier organization dealing with capacity building and research in planning and management of education, not only in India but also South Asia. See here, up to now we have learned many more institutions of India, MHRD or Ministry of Education, UGC, NCERT, NCTE. Just before we learned mainly about that of the what we call as CABE. These are all working in context to that of the India mainly. But whereas NUPA's step is more one step ahead than that of the CABE. ಈ CABE ಏನ್ ಕೆಲಸ ಮಾಡ್ತಿದೆ ಅಥವಾ ಇನ್ನಿತರ ಸಂಸ್ಥೆಗಳು ಏನ್ ಕೆಲಸ ಮಾಡ್ತಿದೆ, ಕಂಪೇರ್ ಟು ದೆಮ್ it is taking one more step ahead and involved in the South Asian educational activities, the educational activities incorporated into that of the Indian system of the education. ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯೋಜನೆ ನಿರ್ವಹಣೆ ಜೊತೆಗೆ ಒಂದು ಸಾಮರ್ಥ್ಯ ಅಭಿವೃದ್ಧಿ ಪಡಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥ ಒಂದು
ಪ್ರಮುಖವಾಗಿರ್ತಕ್ಕಂಥ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಆರ್ ಅಪೆಕ್ಸ್ ಬಾಡಿ ಅಥವಾ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ ನಾವಿದು. ನೂಪಾ ಅಥವಾ ನೀಪಾ ಅಂತ ಕರೀತಾರೆ ಇದಕ್ಕೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್, ಮೊದಲೆಲ್ಲ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಅಂತ ಕರಿತಿದ್ರು, ಈಗ ಇದು ನೀಪಾ ಆಗಿದೆ. NIEPA, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಕನ್ನಡದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆ ನೀಪಾ ಅಂತ ಕರಿತೀವಿ. ಇದು ಡೀಮ್ ಟು ಬಿ ಯೂನಿವರ್ಸಿಟಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಡಿಯಲ್ಲಿ ಇದು ಕಾರ್ಯವನ್ನ ನಿರ್ವಹಿಸ್ತದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಈ ನೀಪಾ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕೆ ಡೀಮ್ ಟು ಬಿ ಯೂನಿವರ್ಸಿಟಿಯ ಸ್ವಾಯತ್ತತೆಯನ್ನು ಕೊಡಲಾಗಿದೆ. ಮತ್ತೆ ದೀಸ್ ಆರ್ ನಾಟ್ ಡೈರೆಕ್ಟ್ಲಿ ವರ್ಕ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಇವು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಡಿಯಲ್ಲಿ ಬಂದರೂ ಕೂಡ ಇವುಗಳು ಏನಾಗ್ತಾ ಹೋಗ್ತವೆ, ಯಾವಾಗ್ಲೂ ಕೂಡ ದೇ ವಿಲ್ ಎಕ್ಸರ್ಸೈಸ್ ದೇರ್ ಪವರ್ ವಾಟ್ ಎವರ್ ಗಿವನ್ ಬೈ ದಟ್ ಆಫ್ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಏನೇನು ಕೆಲಸಗಳನ್ನು ಕೊಟ್ಟಿರ್ತೈತಿ ಆಯಾ ಆ ಅಧಿಕಾರಗಳನ್ನು ಬಳಸಿಕೊಂಡು ತಾವೇ ಸ್ವತಃ ಕೆಲಸ ಮಾಡ್ಲಿಕ್ಕೆ ಹೋಗ್ತವು. ಓಕೆ, ಇನ್ ರಿಕಗ್ನಿಷನ್ ಆಫ್ ಪೈನಿಯರಿಂಗ್ ವರ್ಕ್ done by the organization in the field of educational planning and administration. ಪೈನಿಯರಿಂಗ್ ವರ್ಕ್ ಇದರ ಮೂಲ ಉದ್ದೇಶ ಏನಂದ್ರೆ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನ ನಿರ್ವಹಣೆ ಮಾಡತಕ್ಕಂಥದ್ದು. The main purpose or the function motto of this NIPA is educational planning and administration. ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಒಂದು ಸಂಘಟನೆಗೆ ಸಂಬಂಧಿಸಿದಂತೆ, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತಕ್ಕೆ ಕಾರ್ಯಭಾರವನ್ನ ಇದು ಮಾಡುತ್ತೆ. The government of India have empowered it to award its own degrees by the way of confirming it to the status of deemed to be university in August 2006. ಆಗಸ್ಟ್ 2006ರಲ್ಲಿ ಇದಕ್ಕೆ ಒಂದು ಯೂನಿವರ್ಸಿಟಿಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಒಂದು ಸ್ಥಾನವನ್ನು ಕೊಟ್ಟು ಕೇಂದ್ರ ಸರ್ಕಾರ ಅಲ್ಲಿನೂ ಕೂಡ ಏನ್ ಮಾಡಬಹುದು, ಕೆಲವೊಂದು ಕೋರ್ಸ್ಗಳನ್ನ ಪ್ರಾರಂಭ ಮಾಡಿದೆ. ನೀಪಾ ಈಸ್ ಫುಲ್ಲಿ ಮೇಂಟೈನ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಈಗ ರಾಜ್ಯ ಸರ್ಕಾರದ ಯೂನಿವರ್ಸಿಟಿಗಳು ಹೇಗಿದಾವೋ ಅದೇ ರೀತಿಯಾಗಿ ಇದನ್ನೇ ನಿರ್ವಹಣೆ ಮಾಡತಕ್ಕಂಥವ್ರು ಯಾರು ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಅದ ಭಾರತ ಸರ್ಕಾರದವರು. ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಇಟ್ಸ್ origin dating back to 1962 when the UNESCO established the Asian Regional Center of Educational Planners and Administrator. One minute. Sridevi Birsal. Sridevi mute ಮಾಡ್ರಿ ನೀವು. Okay, fine. After fine, it was established in the year of 1962 as a national institution. This national institute has its origin date back to 1962 when the UNESCO established the Asian Regional Center of Educational Planners Administrator, which later became the Asian Institute of Educational Planning and Administration in 1965. ಇದು 1962ರಲ್ಲಿ ಮುಖ್ಯವಾಗಿ 1962ರಲ್ಲಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಯುನೆಸ್ಕೋದವ್ರು ಏನ್ ಮಾಡಿದ್ರು, ಏಷಿಯನ್ ರೀಜನಲ್ ಸೆಂಟರ್ ಫಾರ್ ಎಜುಕೇಶನಲ್ ಪ್ಲಾನರ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್ ಅಂತಕ್ಕಂಥ ಹೆಸರಿನಲ್ಲಿ ಪ್ರಾರಂಭವನ್ನು ಮಾಡಿದರು. ಏಷಿಯಾ ಪ್ರಾದೇಶಿಕ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತದ ಕೇಂದ್ರ ಏನಿದೆ, ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದು ARCEP. ಈ ARCPA ಇದು 1962ರಲ್ಲಿ ಯುನೆಸ್ಕೋದವರು ಸ್ಟಾರ್ಟ್ ಮಾಡಿದ್ರು ಇದನ್ನು ಫಸ್ಟ್. The UNESCO has taken the first initiation
to establish this Asian Regional Center, named as Asian Regional Center for Educational Planners and Administrators, which later became the Asian Institute of Educational Planning and Administration in 1965. ಯುನೆಸ್ಕೋದವರಿಂದ 1962ರಲ್ಲಿ ಸ್ಥಾಪನೆ ಆಗ್ತಿದ್ದು, ತದನಂತರದಲ್ಲಿ ಇದನ್ನು ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ 1965ರಲ್ಲಿ ಏನ್ ಮಾಡಿದ್ರು, ಇದನ್ನ ಪುನರ್ನಾಮಕರಣವನ್ನ ಮಾಡಿದ್ರು. ಓಕೆ, ಏಷ್ಯಾದ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತದ ಸಂಸ್ಥೆ ಅಂತೇಳಿ 1965ರಲ್ಲಿ ಇದನ್ನ ಪುನರ್ನಾಮಕರಣವನ್ನ ಮಾಡಲಾಯಿತು. After 4 years of existence, it was taken over by the Government of India and renamed as the National Staff College for Educational Planners and Administrators. ನೋಡ್ರಿ, ಇದರ ನಾಮಕರಣ ಮತ್ತೆ ಬದಲಾಗ್ತಿದೆ ಆಫ್ಟರ್ 4 years. ಓಕೆ, ಏನಿದು 4 years ಆದ್ಮೇಲೆ ಅಂದ್ರೆ, ಓಕೆ, ಇದು 1965 ಆತ. ಇದಾದ್ಮೇಲೆ 4 ವರ್ಷದ ನಂತರ, ಆಫ್ಟರ್ 4 years, ಟೇಕನ್ ಓವರ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಅದು ಯುನಿಸೆಫ್ ಹೋಯ್ತದು. ಇದನ್ನ ಸೆಂಟ್ರಲ್ ಗವರ್ಮೆಂಟ್ನವ್ರು ಏನ್ ಮಾಡಿದ್ರು, ಕೇಂದ್ರ ಸರ್ಕಾರದವರು ಇದನ್ನು ತಮ್ಮ ಅಧೀನಕ್ಕೆ ಪಡೆದುಕೊಂಡ್ರು. ಓಕೆ, ರೀನೇಮ್ಡ್ ಆಸ್, ಮತ್ತ ಅದಕ್ಕೆ ಏನ್ ಮಾಡಿದ್ರು, ಬೇರೆ ಹೆಸರನ್ನು ಕೊಟ್ರು, ನ್ಯಾಷನಲ್ ಸ್ಟಾಫ್ ಕಾಲೇಜ್ ಫಾರ್ ಎಜುಕೇಶನಲ್ ಪ್ಲಾನರ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್. ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತಗಾರರ, ಪ್ಲಾನರ್ಸ್ ಅಂತ ಐತಿ, ಶೈಕ್ಷಣಿಕ ಯೋಜನೆಗಾರರ ಮತ್ತು ಆಡಳಿತಗಾರರ ಸಿಬ್ಬಂದಿ ಮಹಾವಿದ್ಯಾಲಯ ಅಂತ ಏನ್ ಮಾಡಿದ್ರು, ಪುನರ್ನಾಮಕರಣವನ್ನ ಮಾಡಿದ್ರು. ಲೇಟರ್ renamed after 4 years as National Staff College for Educational Planners and Administrators. Subsequently, with the increased roles and functions of the National Staff College, particularly in capacity building, research and professional support services to governments, it was again renamed as National Institute of Educational Planning and Administration in 1979. ಮತ್ತು 3ನೇ ಸರ ಇದಕ್ಕೆ ಮತ್ತೆ ಏನ್ ಮಾಡಿದ್ರು, ಹೆಸರು ಚೇಂಜ್ ಮಾಡಿದ್ರು. ಇವ್ರಿಗೆ ಉದ್ಯೋಗನ ಇದ್ದಂಗಿಲ್ಲ ಕಾಣ್ತೈತಿ. ಒಟ್ಟ ಹೊಳಮಳ ಸಿಕ್ಕಾಪಟ್ಟೆ ಹೆಸರು 3 ಸಲ ಹೆಸರು ಚೇಂಜ್ ಮಾಡ್ಯಾರ. ಓಕೆ, ಯಾಕೆ ಹೆಸರು ಚೇಂಜ್ ಮಾಡಿದ್ರಪ್ಪ ಅಂತಂದ್ರೆ, ವಿತ್ ದ ಇನ್ಕ್ರೀಸ್ಡ್ ರೋಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಸ್ಟಾಫ್ ಕಾಲೇಜ್, ಹೆಚ್ಚಾತ ಅವ್ರದೆಲ್ಲ ಪಾತ್ರ, ಅದ್ರ ಕಾರ್ಯಗಳು ಹೆಚ್ಚಾದವು, ಅವ್ರ ಪಾತ್ರ ಹೆಚ್ಚಾಯ್ತಾ ಹೋಯ್ತು. ಯಾಕೆ ಅಂತಂದ್ರೆ, ಇದು ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತಕ್ಕಂತ ಒಂದು ಸಂಸ್ಥೆ ಆಗಿದೆ. ಅಂದ್ರೆ ಈಗ ಇನ್ ಸರ್ವಿಸ್ ಟೀಚರ್ಸ್ ಇರ್ತಾರಲ್ಲ, ಅವ್ರಿಗೆ ಏನ್ ಮಾಡೋದು, ಕೆಪಾಸಿಟಿ, ಅವ್ರ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಸಂಶೋಧನೆ ಮಾಡ್ತಕ್ಕಂಥದ್ದು. ಇಟ್ ಈಸ್ ಮೇನ್ಲಿ particularly involved in the field of capacity building, research and professional support services to the government. ಸರ್ಕಾರಗಳಿಗೆ ಇದು ಏನ್ ಮಾಡ್ತಾ ಇದೆ, 3 ರೀತಿಯ ಪ್ರಮುಖವಾಗಿರ್ತಕ್ಕಂತಹ ಒಂದು ಸೇವೆಗಳನ್ನು ನೀಡ್ತಾ ಇದೆ. ಮೊದಲನೇದು ಕೆಪಾಸಿಟಿ ಬಿಲ್ಡಿಂಗ್, ಅಂದ್ರೆ ಸಾಮರ್ಥ್ಯ ಅಭಿವೃದ್ಧಿ. 2ನೇದು ರಿಸರ್ಚ್, ಸಂಶೋಧನೆ ಮಾಡತಕ್ಕಂಥದ್ದು. 3ನೇದು ಪ್ರೊಫೆಷನಲ್ ಸಪೋರ್ಟ್, ವೃತ್ತಿಪರವಾಗಿರ್ತಕ್ಕಂತಹ ಬೆಂಬಲಿತ ಸೇವೆಗಳನ್ನ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೊಡುತ್ತಾ ಇರೋದ್ರಿಂದ ಇದರ ಪಾತ್ರ ಹೆಚ್ಚಾಯ್ತಾ ಹೋಯ್ತು. ರೆಸ್ಪಾನ್ಸಿಬಿಲಿಟಿ increased due to this capacity building, research and professional support to the state as well as the central government. Again, it is renamed as National Institute of Educational Planning and Administration, NIPA, in 1979. 1979ರಲ್ಲಿ ಮತ್ತೆ ಇದನ್ನು ಏನು ನಾಮಕರಣ ಮಾಡಲಾಯಿತು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಪುನರ್ನಾಮಕರಣವನ್ನ ಮಾಡಲಾಯಿತು. ಇದ್ರದ್ದು ಡಿಪಾರ್ಟ್ಮೆಂಟ್ಸ್, ಓಕೆ, ಜಸ್ಟ್ ಗೋ ಫಾರ್ ಬಿಫೋರ್ ದಟ್ ಅಡ್ಮಿನಿಸ್ಟ್ರೇಷನ್. ಲೆಟ್ ಅಸ್ ಮೂವ್ ಆನ್ ಟು ಅಡ್ಮಿನಿಸ್ಟ್ರೇಷನ್. ನೋಡ್ರಿ, ಇದ್ರದ್ದು ಚಾನ್ಸಲರ್ ಯಾರಿದ್ದಾರೆ ಅಂದ್ರೆ ಮಹೇಶ್ ಚಂದ್ರ ಪಂತ್ ಇದ್ದಾರೆ. ಇವ್ರದ್ದು ಇಮೇಲ್ ಕೊಟ್ಟಿಲ್ಲ. ವರ್ಗೀಸ್ ವೈಸ್ ಚಾನ್ಸಲರ್, ಸಂದೀಪ್ ಚಟರ್ಜಿ ರಿಜಿಸ್ಟ್ರಾರ್ ಇದ್ದಾರೆ, ನರೇಶ್ ಕುಮಾರ್ ಅನ್ನೋರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ, ಫೈನಾನ್ಸ್ ಆಫೀಸರ್ಸ್ ಅಂಡ್ ಚಂದ್ರ ಪ್ರಕಾಶ್ ಇವರೆಲ್ಲ ಇದ್ದಾರೆ. ಇವ್ರು ನೀವು ನೋಡ್ಕೋಬಹುದು. ಓಕೆ, ದಿಸ್ ಇಸ್ ದಿ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ನಾವು. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಒನ್ ಮೂವ್ ಆನ್ ಟು ಡಿಪಾರ್ಟ್ಮೆಂಟ್ಸ್. ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿದಾವೆ ಇಲ್ಲಿ? ಎಜುಕೇಶನಲ್ ಪ್ಲಾನಿಂಗ್ ನೋಡ್ಬೋದು. ಇಲ್ಲಿ ನಾ ಡಿಟೇಲ್ ಹೋಗೋದಿಲ್ಲ.
So I will just highlight what are the main departments involved in it. Okay. In the department of NEPA, ಎಜುಕೇಶನಲ್ ಪ್ಲಾನಿಂಗ್ ಇದೆ. ಶೈಕ್ಷಣಿಕ ಏನ್ ಮಾಡಬಹುದು, ನೀತಿ ನಿರೂಪಣೆ ಮಾಡ್ತಕ್ಕಂಥ ಸಂಸ್ಥೆ ಯೋಜನೆ, ಶೈಕ್ಷಣಿಕ ಯೋಜನಾ ವಿಭಾಗ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್, ಎಜುಕೇಶನಲ್ ಅಡ್ಮಿನಿಸ್ಟ್ರೇಷನ್ ಆಡಳಿತ. ಶೈಕ್ಷಣಿಕ ಫೈನಾನ್ಸ್, ಎಜುಕೇಶನಲ್ ಫೈನಾನ್ಸ್ ಶೈಕ್ಷಣಿಕ ಹಣಕಾಸು. ಎಜುಕೇಶನಲ್ ಪಾಲಿಸಿ, ಎಜುಕೇಶನ್ ಶೈಕ್ಷಣಿಕ ನೀತಿ. ಸ್ಕೂಲ್ ಅಂಡ್ ನಾನ್ ಫಾರ್ಮಲ್ ಎಜುಕೇಶನ್, ಶಾಲೆ ಮತ್ತು ಔಪಚಾರಿಕವಲ್ಲದ ಶಿಕ್ಷಣ. ತದನಂತರದಲ್ಲಿ ಹೈಯರ್ ಅಂಡ್ ಪ್ರೊಫೆಷನಲ್ ಎಜುಕೇಶನ್, ಉನ್ನತ ಮತ್ತು ವೃತ್ತಿಪರ ಶಿಕ್ಷಣ. ಸೊ ಆಮೇಲೆ ಬರ್ತಕ್ಕಂಥದ್ದು ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಎಜುಕೇಶನ್, ತರಬೇತಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿ. ಓಕೆ, ನೆಕ್ಸ್ಟ್ ಶಿಕ್ಷಣದಲ್ಲಿ ತರಬೇತಿ ಮತ್ತು ಸಾಮರ್ಥ್ಯಗಳ ಅಭಿವೃದ್ಧಿ. ಆಮೇಲೆ ಪ್ರೊಫೆಸರ್ ICT. ಸೊ ಈ ತೆರನಾಗಿರ್ತಕ್ಕಂಥ ವಿಭಾಗಗಳನ್ನ ನಾವಿಲ್ಲಿ ನೀಪಾದಲ್ಲಿ ಕಾಣ್ತಾ ಇದ್ದೀವಿ. ನಂತರದಲ್ಲಿ ಸೆಂಟರ್ಸ್ ಇನ್ ಇಟ್ NCSL ಅಂತ ಇದೆ, NRC ಅಂತ ಇದೆ, CPRHE, UIC, SSC ಶಾಲಾ ಸಿದ್ಧಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್, ನ್ಯಾಷನಲ್ ಡಿಜಿಟಲ್ ಆರ್ಕೈವ್ಸ್. ಸೊ ಈ ರೀತಿಯಾಗಿ ನಾವು ಸೆಂಟರ್ಸ್ ಗಳನ್ನ ನೋಡ್ತಾ ಇದ್ದೀವಿ. ದೆನ್ ಫೆಲೋಶಿಪ್ ಗಳನ್ನು ಕೂಡ ಇಲ್ಲಿ ನೋಡಬಹುದು. ಹಾಗಾದ್ರೆ ಇಲ್ಲಿ ನೀವು MH, MPhil ಮತ್ತು PhD ಇಲ್ಲಿ ಡಿಪಾರ್ಟ್ಮೆಂಟ್ ಗಳನ್ನ ಯಾಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ಡಿಪಾರ್ಟ್ಮೆಂಟ್ಗಳು ಸೊ ನೀವು ಕೂಡ ಜಾಯಿನ್ ಆಗ್ಬೋದು. ಇಲ್ಲಿ ಹೋಗಿ NCSL ಅಂತ ಇದೆಯಲ್ಲ, ಇಲ್ಲಿ ಹೋದ್ರೆ ಅಂದ್ರೆ ನಿಮ್ಗೆಲ್ಲ ಸಿಗುತ್ತಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಲೀಡರ್ಶಿಪ್ ಆಫ್ ಕ್ವಾಲಿಟಿ ನೋಡ್ಬೋದು ಇಲ್ಲಿ. ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಲೀಡರ್ಶಿಪ್ ಆಫ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇನ್ ಸ್ಕೂಲ್ಸ್. ಈ ಪ್ರೋಗ್ರಾಮ್ಗಳು ಏನೇನದಾವ ಎಲ್ಲವೂ ಕೂಡ ಏನ್ ಮಾಡ್ತಾ ಇದಾವೆ ಇಲ್ಲಿ ನಿಮ್ಗೆ ಕಾಣ್ತಾ ಇದಾವು. We can see a number of programs and degrees with respect to it. Okay, and then so ಇಲ್ಲಿ ಈ MPhil ಮತ್ತು PhD ಗಳನ್ನು ಕೂಡ ನೀವು ಇಲ್ಲಿ ಮಾಡಬಹುದು. See here, list of selected candidates for admission to direct PhD, integrated MPhil or PhD program 2021. ನೀವು ಎಂತಲ್ಲಿ ಮಾಡಿದ್ರೆ ಅಂದ್ರ ಏನಾಗ್ತೈತಿ ಅಂದ್ರೆ ಒಂದು ಇದು ಸಿಗ್ತೈತಿ ನಿಮ್ಗೆಲ್ಲ ಮೆರಿಟ್. ಸಣ್ಣ ಯೂನಿವರ್ಸಿಟಿ ಮಾಡೋಕ್ಕಿಂತ ಇಂಥ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಯುವರ್ ಎಜುಕೇಶನಲ್ ವಾಟ್ ಎವರ್ ದೀಸ್ ಮೆರಿಟ್ ವಿಲ್ ಬಿ ಕ್ವೈಟ್ ಹೈಯರ್, ರಿಲೇಟಿವ್ಲಿ ಹೈಯರ್. ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಯೂನಿವರ್ಸಿಟಿಯಲ್ಲಿ ನೀವು ಇಂತಹ ಕೋರ್ಸ್ಗಳನ್ನ ಮಾಡಿದ್ರೆ ಅಂದ್ರೆ ಏನಾಗ್ತಾ ಹೋಗ್ತೈತಿ, ನಿಮಗೆ ಹೆಚ್ಚಿನ ಒಂದು ಏನಿರ್ತೈತಿ ಅಂದ್ರೆ ಬಲ ಇರ್ತೈತಿ. ಓಕೆ, ನೆಕ್ಸ್ಟ್ ಇವರು ಮತ್ತೆ ಇವೆಂಟ್ಸ್, ಸಪೋರ್ಟ್ ಸರ್ವಿಸಸ್ ಏನೇನಿದಾವು ಇಲ್ಲೆಲ್ಲ ತಮ್ಮ ವೆಬ್ಸೈಟ್ ಗಳಲ್ಲಿ ಕಾಣ್ತಾ ಇದ್ದಾರೆ. ಸ್ಕೀಮ್ಸ್, ಗ್ರಾಂಟ್ ಇನ್ ನೀಡ್ ಸ್ಕೀಮ್ಸ್ ನಿಮ್ಮ ಮುಖ್ಯವಾಗಿ ಬರ್ತಕ್ಕಂಥದ್ದು. ಸೊ ಇವೆಲ್ಲ ಏನಿದಾವಲ್ಲ ಇದು ಡಿಪಾರ್ಟ್ಮೆಂಟ್ಸ್. ಓಕೆ, ಇದು ಮುಖ್ಯ ಆಗಿರ್ತೈತಿ. ಹೋಮ್ ಯಾವಾಗ ಆಗಿರ್ತೈತಿ ಅಂತಕ್ಕಂಥದ್ದು. ಓಕೆ, ಸೊ with this one now I am going to winding up my session here. I will stop sharing. If you have any queries in this regard, you can ask me right now here. I will take your questions from your side. Okay, ಇಲ್ಲಿವರೆಗೆ ನಾವು ಮುಖ್ಯವಾಗಿ NEPA NIEPA ಅದಕ್ಕಿಂತ ಮುಂಚೆ ನಾವು CABE ಇದರ ಬಗ್ಗೆ ಅಧ್ಯಯನವನ್ನ ಮಾಡಿದೀವಿ. The structure of NEPA as well as the structure of CABE. ಓಕೆ, ಕೇಬ್ ಮತ್ತು NEPA ಇವು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ವು, ಅದರ ಉದ್ದೇಶಗಳು ಏನು ಎಂಬುದರ ಬಗ್ಗೆ ಇವತ್ತು ನಾವು ತಿಳಿದುಕೊಂಡಿದ್ದೇವೆ. ಓಕೆ, ಸೊ ಎನಿ ಕ್ವೆಶನ್ಸ್ ಫ್ರಮ್ ಯುವರ್ ಸೈಡ್? ಎಲ್ಲರೂ ನಿಮ್ದು ಇದನ್ನ ಆನ್ ಮಾಡ್ರಿ, ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಹೊಸರು ಮುಖ ನೋಡ್ರಿ. ನಿಮ್ ಫ್ರೆಂಡ್ಸ್ ಮುಖ ನೋಡ್ಲಿಕ್ಕಂತೈತಿ. ಎಲ್ಲರೂ ವಿಡಿಯೋ ಆನ್ ಮಾಡ್ಬಿಡ್ರಿ, ಅನ್ಮ್ಯೂಟ್ ಮಾಡ್ರಿ, ವಿಡಿಯೋ ಆನ್ ಮಾಡ್ರಿ. Sir, don't want video, sir. Why? Don't want. Don't want? Yeah, see, you are not following my words, Aisha.
No, sir. Sir, I'm no, following sir, you, no sir. I'm videos, unmuted, sir. sir. If you want, you can speak, sir, but not No, no, videos, no, sir, no, please, no. sir. You will see your friend's face here. That's what I'm No, saying. sir, no, sir. We are not in good manner, so we don't want to show our friends. Oh, okay, fine, fine. No problem. I understood your views. Okay, I will take up and okay, tomorrow we shall see. Okay, sir. ಚಲೋತ್ನಾಗ ಮುಖಕ್ಕ ಪೌಡರ್ ಗಿಡ್ರ್ ಬಡ್ಕೊಂಬರ್ರಿ ಅವ ಮುಂಜಾನೆ No, sir, no, sir. ನಾಳೆ Nothing like ಇದು that. ಮಾಡಕ್ Not with makeup and all we are saying, sir. okay, at least I yes, am yes, yes, saying at least be in a good manner. Okay. Okay, simple and good manner. Okay, fine. Okay, sir. Okay, I will Thank stop. you, sir. I will stop. Thank you, sir. I will stop here itself, and we shall. Okay, I will say goodbye and good day to you all. Bye. Take care.